ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಹೇಳ್ರಿ. ಸರ್, ನಮಸ್ಕಾರ. ಹೇಳ್ರಿ. ಸರ್, ನಮಗೊಂದು ಗೂಡ್ಸ್ ವೆಹಿಕಲ್ಲು ಅಶೋಕ್ ಲೇಲ್ಯಾಂಡ್ ಗಾಡಿ ಕಳಿಸ್ಕೊಡಿದ್ರಲ್ಲ ಸೇಲ್ಗಿದೆ ಅಂತ. ಹೌದಣ್ಣ, ಹೌದು. ಯಾವ್ದೈತ್ರಿ ಇದು ಅಶೋಕ್ ಲೇಲ್ಯಾಂಡ್ದಾಗ? ಪವರ್ ಸ್ಟೇರಿಂಗ್ ಬರಂಗಿಲ್ಲ ರೀ, ಎಲ್ಲಿ ಇದು ನಾರ್ಮಲ್. ನಾರ್ಮಲ್ ಸ್ಟೈರಿಂಗ್ ಐತ್ರಿ, ಎಲ್ಲಿ ವೇರಿಯಂಟಾ? ಹ್ಞೂ ಓಕೆ. ಏನೈತ್ರಿ ಮಾಡಲ್ಲು? 2015 ರೀ ಅದು. ಊರ ಎಷ್ಟಿಗೆ ಇರ್ತಾವೆ ಗಾಡಿಗೆ? ಓನರು 7 ಆಗಿದೆ ರೀ. ಗಾಡಿ ತೊಗೊಳೋರು 800 ಆಗ್ತಾರೆ ರೀ. 800 ಆಗ್ತಾರೆ. ರನ್ನಿಂಗ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು? 2 ಲಕ್ಷ ಆಗೈತೆ ರೀ. ಓಕೆ. ಇದೇನು ಜೆನ್ಯೂನ್ ರನ್ನಿಂಗ್ ಕೂಡ ಐತ್ರಿ? ಹ್ಞೂ ರೀ. ಇದು ಮೀಟರ್ ಏನೈತಿ ಮೀಟ್ರ್ದಾಗ, ಮೀಟ್ರ್ದಾಗ ಏನೈತಿ ಅದೇ. ಓಕೆ. ಚಲ್ತಿ ಐತಲ್ಲ ರೀ ಮೀಟ್ರ್? ಮೀಟ್ರ್ ಚಲ್ತಿ ಐತಿ ರೀ. ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ದೀರಾ? ಫ್ರಂಟು ಬ್ಯಾಕ್ ಸೈಡ್ದು ಸ್ಟೇಪ್ನಿ ಐತೆ ಟೈರು? ಸ್ಟೆಪ್ನಿ ಟೈರು ಎಲ್ಲ ಐತಣ್ಣ. ಅಂದರೆ ಒಂದು 50 ರಿಂದ 60% ತನಕ ಐತ್ರಿ? ಇಲ್ರಿ, 4 ಟೈರ್ ಹೊಸವು ಅದಾವೆ ರೀ. ಹೊಸ ಹಾಕ್ಸಿದ್ರಾ? ಹ್ಞೂ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪ ಯಾವ ಥರ ಇಟ್ಟಿರಿ? ಇಂಜಿನ್ ಪೂರಾ ಕಂಡೀಷನ್ ಐತಿ ರೀ. ಮಿಸ್ತ್ರಿಗೆ ತೊಗೊಂಬಂದು ಚೆಕ್ ಮಾಡ್ಕೊಂಡು ಗಾಡಿ ತೊಗೊಂಡು ಹೋಗ್ರಿ. ಸಿವಿಲ್ ಇಂಜನ್ ಐತ್ರೋ? ಏನು ಕೆಲಸ ಆಗೈತೆ ರೀ ಆಲ್ರೆಡಿ? ಇಲ್ಲ, ಏನು ₹1 ಕೆಲಸ ಇಲ್ರಿ ಗಾಡಿ ಒಳಗೆ. ಈಗ ಗಾಡಿ ಒಳಗೆ ಕೆಲಸ ಮಾಡ್ಸೀವಿ ನಾವು, ಇಂಜಿನ್ ಕೆಲಸ ಮಾಡ್ಸೀವಿ. ಮಾಡ್ಸಿರಿ ಇಂಜನ್ ಕೆಲಸ? ಇಂಜಿನ್ ಕೆಲಸ ಮಾಡ್ಸೀವಿ. ಅವ್ರು ಮೇಸ್ತ್ರಿಗೆ ತೊಗೊಂಬಂದು ಚೆಕ್ ಮಾಡ್ಕೊಂಡು ಗಾಡಿ ತೊಗೊಂಡು ಹೋಗ್ರಿ. ಓಕೆ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಲ್ ಜಂಪು, ಈ ಥರ ಏನಾರ ಪ್ರಾಬ್ಲಮ್ ಐತ್ರಿ? ಏನೇನಿಲ್ಲ ಅಣ್ಣ, ಏನೇನಿಲ್ಲ. ನಿಮ್ಮ ಕೈಯಾಗ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಕ್ಲೀನ್ ಐತ್ರಿ. ಓಕೆ. ಏನು ಬರುತ್ತೆ ಮೈಲೇಜ್ ಎಲ್ಲ? ಬರುತ್ತೆ ಅಣ್ಣ, 18 ಬರುತ್ತೆ. 18 ತನಕ ಬರ್ತೈತೆ ರೀ ಮೈಲೇಜು? ಬರುತ್ತೆ ರೀ, ಬರುತ್ತೆ. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಕೆಳಗಡೆ ಮ್ಯಾಟ್ ಆಗಿರ್ಬೋದು, ಎಲ್ಲ ಕರೆಕ್ಟಾಗಿ ಕ್ಲೀನಾಗಿ ಇಟ್ಟಿದ್ದೀರಿ? ಎಲ್ಲ ಕರೆಕ್ಟ್ ಕ್ಲೀನ್ ಐತಣ್ಣ. ಓಕೆ. ಸಿಸ್ಟಮ್ ಇದೆಯಾ? ಸಿಸ್ಟಮ್ ಇಲ್ಲ ಅಣ್ಣ. ಇಲ್ಲ ರೀ? ಹ್ಞೂ. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಇನ್ಸೂರೆನ್ಸು ಇನ್ನೂ ಒಂದು 10 ತಿಂಗಳು ಆಯ್ತಣ್ಣ. ಹ್ಞೂ. ಎಫ್ ಸಿ ಒಂದು 4 ತಿಂಗಳು ಇರ್ಬೋದು. ಹೌದ್ರಾ? ಹ್ಞೂ. ಓಕೆ. ನಿಮ್ಮ ವೆಹಿಕಲ್ ತೊಗೊಂಡ್ರಿಗೆ ಏನೂ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲಲ್ಲ? ಏನೇನಿಲ್ಲ ಅಣ್ಣ, ಏನೇ ₹1 ಕೆಲಸ ಇಲ್ಲ ಗಾಡಿ ಒಳಗೆ. ಓಕೆ. ಆರಾಮಾಗಿ ತೊಗೊಂಡು ದುಡ್ಸ್ಕೋಬೋದು? ಆರಾಮಾಗಿ ತೊಗೊಂಡು ಸದ್ಯಕ್ಕೆ ತೊಗೊಂಡು ಹೋಗ್ಬೋದು ಗಾಡಿ, ಹಂಗೇನಿಲ್ಲ. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತಿರತ್ತೆ ಪ್ರೈಸು? ಅದು 260 ಫೈನಲ್ ರೀ ಅದ. ಹ್ಞೂ. ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡೋಣ ರೀ. ಮಾಡಲ್ ಬಂದುಬಿಟ್ಟು 2015 ಮಾಡಲ್ ಐತ್ರಿ. ತಾವು ಓನರ್ ಆಲ್ರೆಡಿ 7 ಆಗಿದ್ರೆ ಗಾಡಿ ತೊಗೊಳೋರು 800 ಆಗ್ತಾರೆ ರೀ. ಹೌದು ರೀ. ಅದ್ರಾಗ ಅಶೋಕ್ ಲೇಲ್ಯಾಂಡ್ ದೋಸ್ತು ಇದು ಪವರ್ ಸ್ಟೇರಿಂಗ್ ಬರಲ್ಲ, ಇದು ನಾರ್ಮಲ್ ಸ್ಟೇರಿಂಗ್ ಇರೋದು. ಹೌದಣ್ಣ. ಅದಕ್ಕೋಸ್ಕರ ನೀವು ಒಂದು ರೇಟ್ ಏನು ಮಾಡ್ತೀರಾ ಅಂತ, ಒಂದು ಹೆಚ್ಚು ಕಡಿಮೆ ಆಗೋದಾದರೆ ನಮ್ಮ ಕಡೆಯಿಂದ ಓನರ್ಗೆ ನೆಗೆಶ್ವಲ್ ಏನು ಮಾಡಿಕೊಡ್ತೀರಾ? ನೋಡ್ರಿ ಒಂದು 10-20 ಸಾವಿರ ರೂಪಾಯಿ ಕಮ್ಮಿ ಮಾಡಿಕೊಡೋಣ. 230 ಫೈನಲ್ ಬಿಡ್ತೀವಿ ನೋಡಿರಿ. 2,30,000 ಗಾಡಿ ಕೊಡ್ತೀರಾ? ಅದಕ್ಕಿಂತ ₹1 ಕಮ್ಮಿ ಆಗಂಗಿಲ್ಲ. ಓಕೆ. ಗಾಡಿ ಇರೋಂಥ ಲೊಕೇಶನ್ನು? ಇದು ಹಾವೇರಿ ರೀ. ಹಾವೇರಿ ಟೌನ್ ಅಕ್ಕಪಕ್ಕ ಹಳ್ಳಿ ಐತ್ರಿ? ಇಲ್ಲ ರೀ, ಟೌನು, ಹಾವೇರಿ ಟೌನು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಇದೇ ನಂಬರ್ ರೀ. ಅಪ್ಡೇಟ್ ಮಾಡಿರ್ತೀನಿ, ಆದಷ್ಟು ನೋಡಿ ಮಾಡಿಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತಣ್ಣ, ಆಯ್ತು. ಥ್ಯಾಂಕ್ ಯು ಸರ್.